ಭಾರತಕ್ಕೆ ಸ್ವಾತಂತ್ರ್ಯ ಹೇಗೆ ಬಂದಿತ್ತು? ಅಹಿಂಸೆ. ನಮ್ಮ ದುರಂತ ಅಂದ್ರೆ ಉಪವಾಸ ಕೂತ್ಕೊಂಡಿದ್ದಕ್ಕೆ, ಚರಕ ಸುತ್ತಿದ್ದಕ್ಕೆ ಸ್ವಾತಂತ್ರ್ಯ ಬಂತು ಅಂತ ನಿಮ್ಗೆಲ್ಲ ಹೇಳಿದ್ರು, ನಮಗೂ ಹಂಗೆ ಹೇಳಿದ್ರು. ಚರಕ ಸುತ್ತಿದ್ರೆ ಮಿನಿಮಮ್ ವೇಜ್ ದಿನಗೂಲಿ ಕೊಡಕ್ಕಾಗಲ್ಲ, ಸ್ವಾತಂತ್ರ್ಯ ಎಲ್ಲಿತ್ತು ಹೇಳಿ ನೋಡಿ ನೇಕಾರ. ಉಪವಾಸ ಕೂತ್ಕೊಂಡು ಬಾಡಿಗೆ ಮನೆ ಖಾಲಿ ಮಾಡ್ಸಕ್ಕಾಗಲ್ರಿ, ಬ್ರಿಟಿಷರ್ ನೋಡ ಕಳ್ಸಕ್ಕಾಗಲ್ಲ. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು ಅಂದ್ರೆ ಎಲ್ಲೋ ಕಳೆದೋಗಿತ್ತು, ನಾವು ಹುಡ್ಕೊಂಡು ಹೋದ್ವಿ, ಅಚಾನಕ್ ಸಿಕ್ಬಿಡ್ತು. ಅಂದ ಇಲ್ಲ, 21-22ನೇ ವಯಸ್ಸಿನಲ್ಲಿ ಭಗತ್ ಸಿಂಗ್ ಕರೆದವರು ನೇಣಗಂಬ ಹತ್ತಿದ್ರು ನಗ್ನಗತ. ಅವಾಗ ಸಿಕ್ಕಿರೋ ಸ್ವಾತಂತ್ರ್ಯ ಇದು. ಸುಭಾಷ್ ಚಂದ್ರ ಬೋಸ್ ICS ಪರೀಕ್ಷೆ ಈಗಿನ ಕಾಲದ IAS ಪಾಸ್ ಮಾಡಿ ಬಹಳ ಐಷಾರಾಮಿಯಾದ ಜೀವನವನ್ನು ಬ್ರಿಟಿಷ್ ಸರ್ಕಾರದಲ್ಲಿ ನಡೆಸುವ ಸಾಧ್ಯತೆ ಇದ್ದಾಗಲೂ ಕೂಡ ಇದು ಯಾವುದೂ ನನಗೆ ಬೇಡ ಅಂತ ಹೇಳಿ ಸ್ವಾತಂತ್ರ್ಯ ಚಳವಳಿಗೆ ಬಂದ್ರು. ಬೆಟ್ಟ ಸುತ್ತಿದ್ದಕ್ಕೆ ಸ್ವಾತಂತ್ರ್ಯ ಬರೋದಾದ್ರೆ ಸುಭಾಷ್ ಚಂದ್ರ ಬೋಸರ ಬಲಿದಾನದ ಕಥೆ ಏನು? ಪ್ರಯಾಗ್ರಾಜ್ನಲ್ಲಿ ಒಂದು ಪಾರ್ಕ್ ಇದೆ, ಅಲ್ಲಿ ಚಂದ್ರಶೇಖರ್ ಆಜಾದ್ ತಮ್ಮ ಪಿಸ್ತೂಲಿನ ಗುಂಡುಗಳ ಲೆಕ್ಕ ಇರುತ್ತೆ ಅವ್ರಿಗೆ, ಎಷ್ಟು ಗುಂಡಿದೆ ನನ್ನ ಪಿಸ್ತೂಲ್ನಲ್ಲಿ ಅಂತ. ಸುತ್ತುವರೆದಂತಹ ಬ್ರಿಟಿಷ್ ಸೈನಿಕರು, ಬ್ರಿಟಿಷ್ ಅಂದ್ರೆ ಭಾರತೀಯರೇ ಇದ್ರು, ಈ ದೇಶ ದುರಂತ, ಅವರ ಜೊತೆ ಒಂದೊಂದೇ ಗುಂಡುಗಳನ್ನ ಫೈರ್ ಮಾಡ್ತಾ ಕೊನೆಯ ಗುಂಡು ಮಾತ್ರ ತಮ್ಮ ಮ್ಯಾಗಝಿನ್ ನಲ್ಲಿ ಉಳ್ಕೊಂಡಿದೆ ಅಂತ ಗೊತ್ತಾಗುತ್ತೆ ಅವರಿಗೆ. ಕೊನೆಯ ಗುಂಡು ಜೀವಂತವಾಗಿ ಸಿಗಬಾರ್ದು ಅವ್ರ ಕೈಗೆ ಅಂತ ಕೊನೆಯ ಗುಂಡನ್ನ ಇಲ್ಲಿ ಹಣೆ ಹೊಡ್ಕತ್ತಾರ. ಎಲ್ಲಿ ಹೊಡ್ಕಟ್ರು? ಅವ್ರ ಕೊಡುಗೆ ಏನು ಸ್ವಾತಂತ್ರ್ಯಕ್ಕೆ?